ಶತಾಯುಷಿ ಭೀಮಣ್ಣನ ಕಂಡ್ರೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. 15 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಕಂಡ್ರೆ ಈಗ ಶತಾಯುಷಿ ಭೀಮಣ್ಣನ ಕಂಡ್ರೆ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ ಅಂತ 15 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಕಂಡ್ರೆ. ಬೀದರ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವ ಕಂಡ್ರೆ ಸದ್ಯ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಶತಾಯುಷಿ. ಈ ಕಾಯಿಲೆಯಿಂದ ಬಳಲ್ತಾ ಇರುವಂತಹ 104 ವರ್ಷದ ಭೀಮಣ್ಣ ಅಂದ್ರೆ ಭೀಮಣ್ಣ ಕಂಡ್ರೆ ತಂದೆಯ ಆರೋಗ್ಯ ವಿಚಾರಿಸಲು ಈಗ ಆಸ್ಪತ್ರೆಗೆ ಸಚಿವ ಈಶ್ವರ್ ಖಂಡ್ರೆ ಕೂಡ ಭೇಟಿ ನೀಡಿದ್ದಾರೆ. ತಂದೆ ಭೀಮಣ್ಣ ಖಂಡ್ರೆ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ ಈಶ್ವರ್ ಖಂಡ್ರೆ. ಶತಾಯುಷಿ ಭೀಮಣ್ಣ ಖಂಡ್ರೆ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಈಗ ಸುಮಾರು 15 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡ್ಕೊಳ್ತಾ ಇದ್ರು. ಬೀದರ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ಖಂಡ್ರೆ ಅವರು. ವಯೋಸಹಜ ಕಾಯಿಲೆ ಇತ್ತು, ಹಾಗಾಗಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಶತಾಯುಷಿ ಖಂಡ್ರೆ ಅವರು. ಹಾಗಾಗಿ ಈ ಕಾಯಿಲೆಯಿಂದ ಬಳಲ್ತಾ ಇರೋದ್ರಿಂದ 104 ವರ್ಷದ ಭೀಮಣ್ಣ ಖಂಡ್ರೆ ಅಂದರೆ ಈಗ ಈಶ್ವರ್ ಖಂಡ್ರೆ ಇದ್ದಾರಲ್ಲ, ಸಚಿವ ಈಶ್ವರ್ ಖಂಡ್ರೆ ಅವರ ತಂದೆ ಭೀಮಣ್ಣ ಖಂಡ್ರೆ. ಸೊ ಇವರು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಕಾಡ್ತಾ ಇತ್ತು ಅವರಿಗೆ. ಅಂದರೆ ವಯೋಸಹಜ ಕಾಯಿಲೆ ಅಂತಂದರೆ ಮಾಮೂಲಿ BP, ಶುಗರ್, ಮತ್ತೊಂದು ಇರುತ್ತಲ್ಲ, ಇದೆಲ್ಲ ಕೂಡ. ಸೊ ತಂದೆ ಭೀಮಣ್ಣ ಖಂಡ್ರೆ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಖುದ್ದು ಈಶ್ವರ್ ಖಂಡ್ರೆ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ತಂದೆಯನ್ನು ವಿಚಾರಿಸಿಕೊಳ್ತಾ ಇದ್ದಾರೆ. ನೋಡಿ ದೃಶ್ಯಗಳು ಗಮನಿಸಿ. ಚರ್ಚೆ ಮಾಡಿದ್ರೆ ಇದನ್ನ